ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಭಾರತೀಯ ಮಿಲಿಟರಿ ಇತಿಹಾಸದಲ್ಲಿ 1971ರ ಲೋಂಗೇವಾಲಾ ಯುದ್ಧ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ಅಪೂರ್ವವಾದ ಅಧ್ಯಾಯ. ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಒಂದು ಪುಟ್ಟ ಹಳ್ಳಿ, ಅದರ ಹೆಸರು ಲೋಂಗೇವಾಲಾ ಅಂತ ಹೇಳಿ. ಹತ್ತಿರದಲ್ಲಿ ಐಬಿ ಇರುತ್ತೆ, ಇಂಟರ್ನ್ಯಾಷನಲ್ ಬಾರ್ಡರು. ಭಾರತೀಯ ಸೈನ್ಯದ ಕಟ್ಟ ಕಡೆಯ ಸೇನಾ ಪೋಸ್ಟು ಇದ್ದದ್ದು ಲೋಂಗೇವಾಲಾದಲ್ಲಿ. ಪಂಜಾಬ್ ರೆಜಿಮೆಂಟಿನ ಮೇಜರ್ ಕುಲ್ದೀಪ್ ಚಾಂದ್ಪುರಿ ಆ ಪೋಸ್ಟ್ನ ರಕ್ಷಣೆಯ ಜವಾಬ್ದಾರಿ ಹೊತ್ತಿರ್ತಾರೆ. ಅವರ ಹತ್ರ 100 ಮಂದಿ ಭಾರತೀಯ ಸೈನಿಕರಿರ್ತಾರೆ. ಇಡೀ ಏರಿಯಾದಲ್ಲಿ ಆ 100 ಜನ ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಅತ್ತ ಪಾಕಿಸ್ತಾನ ಭಾರೀ ಸಂಖ್ಯೆಯಲ್ಲಿ ಯುದ್ಧ ಟ್ಯಾಂಕರ್ಗಳನ್ನು ರಾಜಸ್ಥಾನದ ಗಡಿಗೆ ಕಳಿಸಿ ಲೋಂಗೋವಾಲಾ ಹತ್ತಿರದಲ್ಲಿದ್ದಂತಹ ಜೈಸಲ್ಮೇರನ್ನ ವಶಪಡಿಸಿಕೊಳ್ಬೇಕು ಅಂತ ಒಂದು ಪ್ಲಾನ್ ಮಾಡಿರುತ್ತೆ. ಭಾರತೀಯ ಸೈನ್ಯಕ್ಕೆ ಇದು ಗೊತ್ತಿರಲ್ಲ. ಡಿಸೆಂಬರ್ 4, 1971ರ ರಾತ್ರಿ ಸುಮಾರು 8:30 ಸಮಯದಲ್ಲಿ ಪಾಕಿಸ್ತಾನಿ ಸೈನ್ಯದ 59 ಟ್ಯಾಂಕರ್ಗಳು ನಿಧಾನವಾಗಿ ಐಬಿಯನ್ನು ದಾಟೋದಕ್ಕೆ ಶುರು ಮಾಡುತ್ತೆ. ಭಾರತದ ಗಡಿಯೊಳಗೆ ಬರೋದಕ್ಕೆ ಶುರು ಮಾಡುತ್ತೆ. ಚಾಂದ್ಪುರಿ ಒಂದು ಕ್ಷಣ ಗಾಬರಿ ಆಗ್ತಾರೆ. ತಮ್ಮ ಬಳಿ ಇರೋ 100 ಮಂದಿ ಸೈನಿಕರಿಂದ ಆ ಸಂಭವನೀಯ ದಾಳಿಯನ್ನ ಎದುರಿಸೋದು ಕಷ್ಟ ಅಂತ ಅವರಿಗೆ ಮನವರಿಕೆ ಆಗುತ್ತೆ. ಕೂಡಲೇ ಅವರು ಸೈನ್ಯದ ಹೆಡ್ ಕ್ವಾರ್ಟರ್ಗೆ ಹೆಚ್ಚಿನ ಸೈನಿಕರನ್ನ ಕಳಿಸ್ಕೊಡಿ ಅಂತ ಹೇಳಿ ಮನವಿ ಮಾಡ್ತಾರೆ. ಅಷ್ಟು ಹೇಳಿ ಚಾಂದ್ಪುರಿ ಸುಮ್ಮನೆ ಕೂರ್ಲಿಲ್ಲ. ತಕ್ಷಣನೇ ತಮ್ಮ ಸೈನ್ಯವನ್ನ ಸಜ್ಜುಗೊಳಿಸ್ತಾರೆ. ಆ ಕಗ್ಗತ್ತಲ ರಾತ್ರಿಯಲ್ಲಿ ಸೇನಾ ಪೋಸ್ಟ್ನ ಸುತ್ತಮುತ್ತ ತುಸು ದೂರದವರೆಗೆ ಅಲ್ಲಲ್ಲಿ ಲ್ಯಾಂಡ್ ಮೈನ್ಗಳನ್ನ ಹೊದಗಿಡೋದಕ್ಕೆ ಶುರು ಮಾಡ್ತಾರೆ. ಹೇಗಾದರೂ ಮಾಡಿ ಮುಂದೆ ಬರ್ತಾ ಇರುವಂತಹ ಪಾಕಿಸ್ತಾನಿ ಟ್ಯಾಂಕರ್ಗಳನ್ನ ತಡೆದು ನಿಲ್ಲಿಸಿ ಅಂತ ತನ್ನ ಸೈನಿಕರಿಗೆ ಹೇಳ್ತಾರೆ. ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನಿ ಸೈನ್ಯದ ಟ್ಯಾಂಕರ್ಗಳು ಲೋಂಗೇವಾಲಾದ ಹತ್ರ ಬರ್ತವೆ. ಟ್ಯಾಂಕ್ಗಳ ಹಿಂದೆ 3000 ಮಂದಿ ಸೈನಿಕರಿರ್ತಾರೆ. ಹೀಗೆ ಮುಂದೆ ಬಂದ ಮೊದಲ ಟ್ಯಾಂಕ್ ಲ್ಯಾಂಡ್ ಮೈನ್ ಹತ್ರ ಬರ್ತಾ ಇದ್ದಂಗೆ ಸ್ಫೋಟಗೊಳ್ಳುತ್ತೆ. ಒಂದು ಕ್ಷಣ ಪಾಕಿಸ್ತಾನಿ ಸೈನಿಕ ಗಾಬರಿ ಆಗ್ಬಿಡುತ್ತೆ. ಅವ್ರು ಯಾರು ಇದನ್ನ ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ. ನಂತರ ಟ್ಯಾಂಕ್ಗಳು ಒಂದೊಂದಾಗಿ ಸ್ಫೋಟಗೊಳ್ಳೋದಕ್ಕೆ ಶುರು ಮಾಡುತ್ತೆ. ಆಂಟಿ ಟ್ಯಾಂಕ್ ಲ್ಯಾಂಡ್ ಮೈನ್ಸ್ಗಳು, ಆಂಟಿ ಟ್ಯಾಂಕ್ RCL ಗನ್ಗಳಿಂದ ಶೆಲ್ಗಳು ಒಂದೇ ಸಮನೆ ಸಿಡಿಯೋದಕ್ಕೆ ಶುರುವಾಗುತ್ತೆ. ರಾಕೆಟ್ ಲಾಂಚರ್ಗಳು ಒಂದೇ ಸಮನೆ ಪಾಕಿಸ್ತಾನಿ ಟ್ಯಾಂಕರ್ಗಳತ್ತ ಸಿಡಿತಾ ಇರುತ್ತೆ. ಪಾಕಿಸ್ತಾನಿ ಟ್ಯಾಂಕರ್ಗಳನ್ನ ಧ್ವಂಸ ಮಾಡ್ತಾ ಇರುತ್ತೆ. ಪಾಕಿಸ್ತಾನಿ ಸೈನ್ಯದ ಹಿರಿಯ ಸೈನ್ಯಾಧಿಕಾರಿಗಳೇ ಸುಟ್ಟು ಭಸ್ಮ ಆಗ್ತಾ ಇರ್ತಾರೆ. ಪಾಕಿಸ್ತಾನಿ ಪಡೆ ಕಂಗಾಲಾಗ್ಬಿಡುತ್ತೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಪಾಕಿಸ್ತಾನಿ ಸೈನ್ಯಕ್ಕೆ. ಲೋಂಗೋವಾಲಾದಲ್ಲಿ ಭಾರತೀಯ ಸೈನ್ಯ ಭಾರಿ ಪ್ರಮಾಣದಲ್ಲಿ ಜಮಾವಣೆಗೊಂಡಿದೆ ಅಂತ ಪಾಕಿಸ್ತಾನ ಅಂದ್ಕೊಂಡ್ಬಿಡುತ್ತೆ ಆ ಅಟ್ಯಾಕ್ ಅನ್ನು ನೋಡಿ. ಹಾಗಾಗಿ ಪಾಕಿಸ್ತಾನಿ ಸೈನಿಕರು ಇದ್ದಕ್ಕಿದ್ದಂತೆ ಮುಂದೆ ಬರೋದನ್ನು ಬಿಟ್ಟು ಶೆಲ್ ದಾಳಿ ಶುರು ಮಾಡಿಬಿಡ್ತಾರೆ. ಶೆಲ್ಗಳು ಒಂದೇ ಸಮನೆ ಸಿಡಿತಾ ಇರುತ್ತೆ. ಅಷ್ಟಾದರೂ ಚಾಂದ್ಪುರಿ ಟ್ರೆಂಚ್ನಿಂದ ಟ್ರೆಂಚ್ಗೆ ನಗೀತಾ ಜಿಗಿತಾ ಭಾರತೀಯ ಸೈನಿಕರನ್ನು ಹುರಿದುಂಬಿಸ್ತಾ ಇರ್ತಾರೆ. ಅದೊಂದು ವೀರೋಚಿತವಾದ ಹೋರಾಟ. 3000 ಮಂದಿ ಪಾಕಿಸ್ತಾನಿ ಸೈನಿಕರನ್ನ ಕೇವಲ 100 ಮಂದಿ ಭಾರತೀಯ ಸೈನಿಕರು ಇಡೀ ರಾತ್ರಿ ಹೋರಾಡಿ ಕಟ್ ಹಾಕಿರ್ತಾರೆ. ಟ್ಯಾಂಕ್ಗಳು ಲೋಂಗೋವಾಲಾ ಪೋಸ್ಟ್ಗೆ ಬಳಿ ಬರೋದಕ್ಕೆ ಬಿಡ್ತಾ ಇರಲ್ಲ. ಬಂದ್ರ ಬ್ಲಾಸ್ಟ್ ಆಗ್ತಾ ಇರುತ್ತೆ. ಚಾಂದ್ಪುರಿ ಅಷ್ಟು ಅದ್ಭುತವಾಗಿ ತಮ್ಮ ಯೋಜನೆಯನ್ನ ರೂಪಿಸಿರ್ತಾರೆ. ಅಷ್ಟಾದರೂ ಪಾಕಿಸ್ತಾನಿ ಸೈನ್ಯ ಅಲ್ಲಲ್ಲಿ ರಿಯುನೈಟ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾ ಇರುತ್ತೆ. ಚಾಂದ್ಪುರಿ ಸೈನಿಕರಿಗೆ ಅದೊಂದು ಕರಾಳ ರಾತ್ರಿ. ಮಧ್ಯರಾತ್ರಿ 3 ಗಂಟೆ ವೇಳೆಗೆ ಇಡೀ ಆ 3000 ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೈನಿಕರನ್ನ ಎಲ್ಲ ದಿಕ್ಕುಗಳಿಂದ ಸುತ್ತುವರೆದು ಬಿಡ್ತಾರೆ. ಮುಂದಿನ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನಿ ಸೈನ್ಯ ಅಂತಿಮ ದಾಳಿಗೆ ಸಜ್ಜಾಗ್ತಾ ಇರುತ್ತೆ. ಆದರೆ ಅಷ್ಟರಲ್ಲಿ ಸಮಯ ಜಾರಿ ಹೋಗಿರುತ್ತೆ. ಮಾರನೆಯ ದಿನ ಬೆಳಕು ಹರಿತಾ ಇದ್ದಂಗೆ ಭಾರತೀಯ ವಾಯುಪಡೆಯ ಜಾಯಿಂಟ್ ಹಂಟರ್ ಸ್ಕ್ವಾಡ್ರನ್ ಏರ್ಕ್ರಾಫ್ಟ್ಗಳು ಒಂದೇ ಸಮನೆ ಜಾಮ್ ನಗರ ಜೈಸಲ್ಮೇರ್ನಿಂದ ಹಾರ್ತವೆ. ಕೆಲವೇ ನಿಮಿಷಗಳಲ್ಲಿ ಚಾಂದ್ಪುರಿಯ ಬೆಂಬಲಕ್ಕೆ ಬಂದು ನಿಂತು ಬಿಡ್ತವೆ. ಭಾರತೀಯ ಯುದ್ಧ ವಿಮಾನಗಳ ಮೊದಲ ಹೊಡೆತಕ್ಕೆ ಪಾಕಿಸ್ತಾನದ 6 ಟ್ಯಾಂಕ್ಗಳು ಭಸ್ಮಗೊಳ್ಳುತ್ತೆ. ಭಾರತೀಯ ಯುದ್ಧ ವಿಮಾನಗಳು ಒಂದೇ ಸಮಯ ಬಾಂಬ್ಗಳನ್ನು ಹಾಕೋದಕ್ಕೆ ಶುರು ಮಾಡ್ತವೆ. ಒಂದು ಹಂತದಲ್ಲಿ ಪಾಕಿಸ್ತಾನಿ ಸೈನ್ಯ ಬೆದರಿ ತನ್ನೆಲ್ಲ ಟ್ಯಾಂಕ್ಗಳನ್ನ ಅಲ್ಲೇ ಬಿಟ್ಟು ಓಡ ಹೋಗೋದು ಶುರು ಮಾಡಿಬಿಡುತ್ತೆ. ಶತ್ರು ಸೈನ್ಯಕ್ಕೆ ನಮ್ಮ ಯುದ್ಧ ವಿಮಾನಗಳು ಕೊಡ್ತಿದ್ದ ಹೊಡೆತವನ್ನು ತಪ್ಪಿಸ್ಕೊಂಡ್ರೆ ಸಾಕಾಗಿರುತ್ತೆ. ಡಿಸೆಂಬರ್ 5ನೇ ತಾರೀಕು ಮಧ್ಯಾಹ್ನದ ವೇಳೆಗೆ ಲೋಂಗೇವಾಲಾ ಯುದ್ಧ ಮುಗದೇ ಹೋಗಿರುತ್ತೆ. ಪಾಕಿಸ್ತಾನದ 59 ಟ್ಯಾಂಕರ್ಗಳ ಪೈಕಿ ವಾಪಸ್ ಗಡಿಯನ್ನ ಸೇರ್ಕೊಂಡಂತ ಟ್ಯಾಂಕ್ಗಳ ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 6. ಚಾಂದ್ಪುರಿಯ ಈ ಅಪ್ರತಿಮ ಸಾಹಸಕ್ಕೆ ಭಾರತ ಸರ್ಕಾರ ಮುಂದೆ ಅವರಿಗೆ ಮಹಾವೀರ ಚಕ್ರವನ್ನ ನೀಡಿ ಗೌರವಿಸುತ್ತೆ. ಹೇಗಿದೆ ನಮ್ಮ ಭಾರತೀಯ ಸೈನಿಕರ ಶಕ್ತಿ, ಸಾಮರ್ಥ್ಯ, ತಾಕತ್ತು, ಗಮ್ಮತ್ತು? ಪ್ರಿಯ ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ಆ ಯೂಟ್ಯೂಬ್ನಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಹಾಗೆಯೇ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ನನ್ನ ಕಾಶ್ಮೀರ್ ಡೈರಿ ಕೃತಿಯನ್ನು ಕೊಂಡು ಓದಿ. ನಮಸ್ಕಾರ.